ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ICT ಕಾನ್ಸೆಪ್ಟ್ ಬೇಸಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದು ಹೊಸ ಕಾನ್ಸೆಪ್ಟು. ಯಾವ ಥರ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇದೆ ಅದೇ ಥರ ICT ಕಾನ್ಸೆಪ್ಟ್ ತುಂಬ ಹೊಸದೊಂದು ಕಾನ್ಸೆಪ್ಟ್ ಇದು. ಇವಾಗ ಸದ್ಯಕ್ಕೆ ಇಡೀ ವರ್ಲ್ಡ್ ಇದನ್ನು ತುಂಬ ಜನ ಕಲಿತಾ ಇದ್ದಾರೆ, ಕಲಿಬೇಕು ಅನ್ಕೋತಾ ಇದ್ದಾರೆ. ಸೊ ಇವಾಗ ನಾನು ಬೇಸಿಕ್ಸ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಹೊಸ ಕಾನ್ಸೆಪ್ಟ್ ಇದು. ಸೊ ಇದನ್ನ ICT ಅಂದ್ರೆ ಇನ್ನರ್ ಸರ್ಕಲ್ ಟ್ರೇಡರ್ ಅಂತ ಕರೀತಾರೆ. ಸೊ ಇದನ್ನ ಕಂಡುಹಿಡಿದವರು ಮೈಕಲ್ ಜೆ ಹಡಲ್ಸ್ಟನ್. ಸೊ ICT ಕಾನ್ಸೆಪ್ಟ್ ಬೇಸಿಕಲ್ಲಿ ಮೇಜರ್ ನಮಗೆ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ MSS, ಲಿಕ್ವಿಡಿಟಿ, ಡಿಸ್ಪ್ಲೇಸ್ಮೆಂಟ್, ಇಂಡ್ಯೂಸ್ಮೆಂಟ್, ಫೇರ್ ವ್ಯಾಲ್ಯೂ ಗ್ಯಾಪ್, ಬ್ರೇಕರ್ ಬ್ಲಾಕ್. ಫಸ್ಟ್ ಇಷ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೂ ತುಂಬಾ ಇದೆ ಕಲಿಯೋದು ಇದರಲ್ಲಿ. ಸೊ ಫಸ್ಟ್ ಬೇಸಿಕ್ ಯಾವ ಥರ ಇದು ವರ್ಕ್ ಮಾಡುತ್ತೆ ICT ಅದ್ರ ಬಗ್ಗೆ ನಾವು ಬೇಸಿಕ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಇನ್ನರ್ ಸರ್ಕಲ್ ಟ್ರೇಡರ್. ICT ಅಂದ್ರೆ ಇನ್ನರ್ ಸರ್ಕಲ್ ಟ್ರೇಡರ್ ಅಂತ. ಸೊ MSS ಫಸ್ಟ್ ಒಂದು MSS ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರೀತಾರೆ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳಿದ್ದೀನಿ ಯಾವ ಥರ ಚೋಚ್ ಆಗುತ್ತೋ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೋ, ಅದೇ ಥರ ಅದೇ ಜಾಗದಲ್ಲಿ MSS ಆಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮಾರ್ಕೆಟು ಇದು ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಈ ಥರ. ಸೊ ಸಡನ್ ಆಗಿ ಏನಾಗುತ್ತೆ, ಇಲ್ಲಿ ಸೆಲ್ಲರ್ಸ್ 1 ಪಾಯಿಂಟ್ಗೆ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ, ಅವ್ರು ಸಡನ್ ಆಗಿ ಮಾರ್ಕೆಟ್ನ ಫಾಲ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮಾರ್ಕೆಟು ಈ ಲೋನ ಮೇಜರ್ ಸ್ವಿಂಗ್ ಲೋ ಬ್ರೇಕ್ ಆಗುತ್ತೆ. ಸೊ ಇಲ್ಲಿಂದ ನಮ್ದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಹಾಗೆ ಒಂದು ಡಿಸೈನ್ ಮಾಡಿದ್ದೀನಿ, ಯಾವ ಥರ MSS ಆಗುತ್ತೆ ಅಂತ ತಿಳಿಸೋಕೆ. ಸೊ ಇವಾಗ ಇದು ನಮ್ದು ಏನಿದು BOS ಅಂತ ಕರಿತೀವಿ. ICT ಯಲ್ಲೂ BOS ಅಂತಾನೆ ಕರೆಯೋದು, ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು BOS, ಇದು BOS. ಇದು ನಮ್ದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಇದು ನಮ್ದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಹೈಯರ್ ಹೈ, ಇದು ಫಸ್ಟ್ ಇದು ಹೈ ಇತ್ತು, ಮಾರ್ಕೆಟ್ ಕೆಳಗಡೆ ಬಂತು, ಈ ಹೈನ ಬ್ರೇಕ್ ಮಾಡ್ತು, ಹೊಸ ಹೈಯರ್ ಹೈ ಕ್ರಿಯೇಟ್ ಮಾಡ್ತು, ಮತ್ತೆ ಹೈಯರ್ ಲೋ. ಪ್ರತಿ ಹೈನು ಬ್ರೇಕ್ ಮಾಡಿದಾಗ ಅದು ಹೈಯರ್ ಹೈ ಆಗ್ತಾ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. 1 ಪಾಯಿಂಟ್ ಬರುತ್ತೆ, ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡುತ್ತೆ, ಮೇಜರ್ ಸ್ವಿಂಗ್ ಲೋ. ಯಾಕೆಂದ್ರೆ ನಮ್ದು ಈ ಲೋ ಪಾಯಿಂಟು ಈ ಹೈ ಬ್ರೇಕ್ ಮಾಡಿತ್ತು, ಹೊಸ ಹೈ ಇಲ್ಲಿ ಕ್ರಿಯೇಟ್ ಮಾಡಿತ್ತು. ಈ ಲೋನ ಬ್ರೇಕ್ ಮಾಡಿದ್ರೆ ನಾವು ಅದನ್ನ ICT ಕಾನ್ಸೆಪ್ಟ್ ಅಲ್ಲಿ MSS ಅಂತ ಕರಿತೀವಿ. ಹೇಗೆ ನಾವು ಸ್ಮಾರ್ಟ್ ಮನಿಯಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ, ಚೋಚ್, ಇಲ್ಲಿ ನಾವು ಅದನ್ನ MSS ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. MSS ಇವೆಲ್ಲ BOS, ಬ್ರೇಕ್ ಆಫ್ ಸ್ಟ್ರಕ್ಚರ್. BOS ಇವೆಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್ಸ್ ಆಗುತ್ತೆ. ಇದು BOS, ಇದು BOS, ಇದು BOS. ಮತ್ತೆ ಡೌನ್ ಟ್ರೆಂಡ್ ಅಲ್ಲಿ ಇವೆಲ್ಲ BOS ಆಗ್ತಾ ಹೋಗುತ್ತೆ. ಸೊ ನೋಡಿ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ನಮ್ದು. ಇದೇ ತರ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇವೆಲ್ಲ BOS ಆಗುತ್ತೆ. ಇದೊಂದು ಫಸ್ಟ್ ಮಾತ್ರ ಮಾರ್ಕೆಟ್ ಎಲ್ಲಿಂದ ಚೇಂಜ್ ಆಗುತ್ತೋ ಅದು ನಮ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ, MSS ಅಂತ ಕರಿತೀವಿ. ಸೊ ನಿಮಗೆ MSS ಬಗ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇದು ಡೌನ್ ಟ್ರೆಂಡ್ ಅಲ್ಲಾದ್ರೂ MSS ಅಂತ ಕರೀತಾರೆ, ಅಪ್ ಟ್ರೆಂಡ್ ಅಲ್ಲಾದ್ರೂ ಫಸ್ಟ್ MSS ಅಂತ ಕರೀತಾರೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಸ್ಟ್ರಕ್ಚರ್ನ ಶಿಫ್ಟ್ ಮಾಡ್ತದೆ. ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಡೌನ್ ಟ್ರೆಂಡ್ ಹೋಗಕ್ಕೆ ಸ್ಟಾರ್ಟ್
ಮಾಡೋಕ್ಕೆ ಈ ಸಿಗ್ನಲ್ ಕೊಟ್ಟಿದೆ ಅಂತ ಅರ್ಥ. ಅದಕ್ಕೆ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. ಸೊ ನಿಮಗೆ MSS ಅಂತ ಏನು ಕಾನ್ಸೆಪ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನ ನಾನು ಇವಾಗ ಡಿಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದ್ರೆ ಎಲ್ಲಿ ನಮ್ದು ರಿಟೇಲ್ ಟ್ರೇಡರ್ಸ್ದು ಎಲ್ಲಿ ಹಣ ಇರುತ್ತೋ ಅದನ್ನ ಲಿಕ್ವಿಡಿಟಿ ಅಂತ ಕರಿತೀವಿ. ಸೊ ಮಾರ್ಕೆಟು ಎಕ್ಸಾಂಪಲ್ ಕೊಟ್ಟು ಹೇಳೋದಿದ್ರೆ, ಮಾರ್ಕೆಟು ಒಂದು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರುತ್ತೆ. ಈ ಲೋ ಮಾಡಿದೆ ಒಂದು. ಮಾರ್ಕೆಟ್ ಏನ್ ಮಾಡುತ್ತೆ, ಈ ಮೇಜರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಆರ್ಡರ್ ಬ್ಲಾಕ್ ನ ಟಚ್ ಮಾಡದೆ ಮಾರ್ಕೆಟ್ ಹೀಗೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದು ಹೀಗೆ ಲೋವರ್ ಲೋ ಮಾಡ್ತಾ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ನಮ್ದು ಏನಾಗುತ್ತೆ, ಅವಾಗ ಲಿಕ್ವಿಡಿಟಿ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ ಮಾರ್ಕೆಟ್ ಸಪೋರ್ಟ್ ಬ್ರೇಕ್ ಆಗ್ತಾ ಇದೆ ಅಂತ ಇಲ್ಲಿ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಈ ರೇಂಜ್ ಅಲ್ಲಿ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಮಾರ್ಕೆಟ್ ವಾಪಸ್ ಇಲ್ಲಿ ಬಂದು ಯಾರೆಲ್ಲ ಸೆಲ್ ಮಾಡಿರ್ತಾರೋ ಅವರು ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ ಅದು ತಿರ್ಗಾ ಕೆಳಗಡೆ ಫುಲ್ ಸ್ಪೀಡ್ ಆಗಿ ಕೆಳಗಡೆ ಹೋಗುತ್ತೆ ಅಂತ. ಸೊ ಇದೆಲ್ಲ ರಿಟೇಲ್ ಟ್ರೇಡರ್ಸ್ ದುಡ್ಡು ಇಲ್ಲಿ ಇರುತ್ತೆ, ಯಾಕಂದ್ರೆ ಸೇಲ್ ಮಾಡಿರ್ತಾರೆ ಅವರು ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂತ. ಸೊ ಇದೆಲ್ಲ ರಿಟೇಲ್ ಟ್ರೇಡರ್ಸ್ ದುಡ್ಡು ಇಲ್ಲೂ ಇರುತ್ತೆ, ಇಲ್ಲಿರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಆಪರೇಟರ್ಸ್, ಸೊ ಇಲ್ಲಿ ಅವ್ರದ್ದು ಆರ್ಡರ್ ಬ್ಲಾಕ್ ಇರುತ್ತೆ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತೆ. ಸಡನ್ ಆಗಿ ಅವರು ಒಂದು ಬಿಗ್ ಮೂವ್ ಕೊಡ್ತಾರೆ. ಈ ತರ ಬಿಗ್ ಮೂವ್ ಕೊಟ್ಟಾಗ ಯಾರಿಗೂ ಅರ್ಥ ಆಗಲ್ಲ ಮಾರ್ಕೆಟು ಯಾಕೆ ಮೇಲ್ಗಡೆ ಹೋಯ್ತು ಅಂತ. ICT ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಯಾಕೆ ಮೇಲ್ಗಡೆ ಹೋಯ್ತು ಅಂತ ಗೊತ್ತಿರಲ್ಲ. ಸೊ ಇದು ಲಿಕ್ವಿಡಿಟಿ ಕಲೆಕ್ಟ್ ಮಾಡಕ್ಕೆ ಮಾರ್ಕೆಟು ಮೇಲ್ಗಡೆ ಹೋಗಿರುತ್ತೆ. ಒಂದ್ಸಲ ಲಿಕ್ವಿಡಿಟಿ ಕಲೆಕ್ಟ್ ಆದ್ರೆ ಮತ್ತೆ ಮಾರ್ಕೆಟು ಡೈರೆಕ್ಟ್ ಆಗಿ ಫಾಲ್ ಆಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ತುಂಬಾ ಜನ ಏನಿರುತ್ತೆ, ತುಂಬಾ ಜನರ ದುಡ್ಡು ಇಲ್ಲಿರುತ್ತೆ, ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ. ಸೊ ಇದೆಲ್ಲ ಮಾರ್ಕೆಟ್ಗೆ ದುಡ್ಡು ಸಿಕ್ಬಿಡುತ್ತೆ. ಆಮೇಲೆ ಮಾರ್ಕೆಟು ಏನು ಆರ್ಡರ್ ಬ್ಲಾಕ್ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ ಮಿಟಿಗೇಟ್ ಮಾಡಿ ಮತ್ತೆ ಫಾಲ್ ಆಗ್ತಾನೆ. ಸೊ ಲಿಕ್ವಿಡಿಟಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇದು ನಮ್ದು BOS ಆಗಿರುತ್ತೆ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ. ಎಲ್ಲದರಲ್ಲೂ ಲಿಕ್ವಿಡಿಟಿ ಇರುತ್ತೆ. ಸೊ ಇದು BOS ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನು ತಿಳ್ಕೊಳ್ಳಿ ಅಥವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾನು ತಿಳ್ಕೊಳ್ಳಿ. ಪ್ರತಿಯೊಂದರಲ್ಲೂ ಲಿಕ್ವಿಡಿಟಿ ಇದ್ದೇ ಇರುತ್ತೆ. ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಇಲ್ಲ ಅಂದ್ರೆ ಮಾರ್ಕೆಟ್ ಮೂವ್ಮೆಂಟ್ ಆಗಲ್ಲ. ಸೊ ಜಾಸ್ತಿ ಲಿಕ್ವಿಡಿಟಿ ಬೇಕಾಗುತ್ತೆ. ಸೊ ನಿಮ್ಗೆ ಲಿಕ್ವಿಡಿಟಿ ಅಂದ್ರೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದನ್ನ ಡಿಲೀಟ್ ಮಾಡ್ತೀನಿ ನಾನು. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ತುಂಬಾ ಜನಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಗೊತ್ತಿರಲ್ಲ. ಸೊ ಮಾರ್ಕೆಟ್ ಒಂದು ಎಕ್ಸಾಂಪಲ್ ಇಂದ ಹೇಳೋಣ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇದು BOS ಆಯ್ತು ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ಆರ್ಡರ್ ಬ್ಲಾಕ್ ಟಚ್ ಮಾಡಿ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ ಟಚ್ ಮಾಡಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಇದನ್ನ ಕೆಳಗಡೆ ಮಾಡಿ ಇಲ್ಲೊಂದು ಲೈನ್ ಡ್ರಾ ಮಾಡಿದ್ರೆ ಜನರಿಗೆ ಅರ್ಥ ಆಗುತ್ತೆ. ಇದು ನಮ್ದು BOS, ಇದು ನಮ್ದು ಆರ್ಡರ್ ಬ್ಲಾಕ್ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ ಮಿಟಿಗೇಟ್ ಮಾಡಿ ಇಷ್ಟು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಸಡನ್ ಆಗಿ ನಮ್ಗೆ ಯಾವ ಪಾಯಿಂಟ್ಗೆ ಸೆಲ್ಲರ್ಸ್ ಬರ್ತಾರೆ ಅಂತ ಗೊತ್ತಿರಲ್ಲ. ಸೊ ಆವಾಗ ಒಂದು ಪಾಯಿಂಟಿಗೆ ಹೋಗಿ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗುತ್ತೆ. ಸಡನ್ ಆಗಿ ಫಾಲ್ ಆದಾಗ ಅವಾಗ ಕ್ಯಾಂಡಲ್ಸ್ ತುಂಬಾ ದೊಡ್ಡದಾಗಿ ಫಾರ್ಮ್ ಆಗ್ತಾ ಇರುತ್ತೆ.
ಸೊ ಇದೇ ಬಾಕ್ಸ್ ನಾನು ಒಂದು ಸ್ವಲ್ಪ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ತೀನಿ. ಸೊ ಅಂದರೆ ಹೇಳೋಕ್ಕೆ ಈಸಿ ಆಗುತ್ತೆ. ಸೊ ಒಂದು ಪಾಯಿಂಟಲ್ಲಿ ಸೆಲ್ಲರ್ಸ್ ಇರ್ತಾರೆ. ಸೆಲ್ಲರ್ಸ್ ಏನು ಮಾಡ್ತಾರೆ, ತುಂಬ ದೊಡ್ಡದಾಗಿರೋ ಕ್ಯಾಂಡಲ್ಸ್ನ ಸೆಲ್ ಮಾಡಿದ್ರೆ ತುಂಬ ದೊಡ್ಡ ಆಗಿರೋ ಕ್ಯಾಂಡಲ್ಸ್ ಬೀಳುತ್ತೆ. ಸೊ ಈ ಥರ ಸ್ಟ್ರಾಂಗ್ ಆಗಿ ಬೀಳ್ತಾ ಬರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ತುಂಬ ಸ್ಟ್ರಾಂಗ್ ಆಗಿರೋ ಸೆಲ್ ಕ್ಯಾಂಡಲ್ಸ್ ಬೀಳುತ್ತೆ. ಈ ಡಿಸ್ಪ್ಲೇಸ್ಮೆಂಟ್ ಆದರೆ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಎಂಟರ್ ಆಗಿದ್ದಾರೆ ಅಂತ ಅರ್ಥ. ಸೊ ಯಾವಾಗ ನಮ್ಮದು ಮೇಜರ್ ಏನು ಸ್ವಿಂಗ್ ಬ್ರೇಕ್ ಆಗುತ್ತೋ ಮತ್ತೆ ಆವಾಗ ಮಾರ್ಕೆಟ್ ಕೆಳಗಡೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ ಅಂತ ಅರ್ಥ. ಸೊ ಮೇಜರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಮಾರ್ಕೆಟಲ್ಲಿ ಸೆಲ್ಲರ್ಸ್ ತುಂಬ ದೊಡ್ಡದಾಗಿರೋ ಕ್ಯಾಂಡಲ್ಸ್ನ ಫಾರ್ಮ್ ಆಗ್ತಾ ಇದ್ರೆ ಇದು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ ಮಾರ್ಕೆಟಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಸೊ ಬೈ ಸೈಡಲ್ಲೂ ಆಗಿರ್ಬೋದು, ಅದು ಸೆಲ್ ಸೈಡಲ್ಲೂ ಆಗಿರ್ಬೋದು. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ಸಿಂಪಲ್ ಆಗಿದೆ ಅಷ್ಟೇ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಫೇರ್ ವ್ಯಾಲ್ಯೂ ಗ್ಯಾಪ್, ಯಾರೆಲ್ಲ ಫೇರ್ ವ್ಯಾಲ್ಯೂ ಗ್ಯಾಪ್ ವಿಡಿಯೋ ನೋಡಿಲ್ಲ, ಸೊ ನನ್ನ ಚಾನಲಲ್ಲಿ ಹೋಗಿ ಫೇರ್ ವ್ಯಾಲ್ಯೂ ಗ್ಯಾಪ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ ಯಾವ ಥರ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗುತ್ತೆ ಅಂತ. ಸೊ ಬ್ರೇಕರ್ ಬ್ಲಾಕ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಒಂದು ಪಾಯಿಂಟಲ್ಲಿ ಮಾರ್ಕೆಟು ಅಪ್ ಟ್ರೆಂಡ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೇಲ್ಗಡೆ ಹೋಗ್ತಾ ಇರುತ್ತೆ ಈ ಥರ. ಸೊ ಮಾರ್ಕೆಟಲ್ಲಿ ಸಡನ್ ಆಗಿ ಒಂದು ಪಾಯಿಂಟ್ಗೆ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿರ್ತಾರೆ. ಸಡನ್ ಆಗಿ ಮಾರ್ಕೆಟಲ್ಲಿ ಇಲ್ಲಿ BOS ಆಗಿದೆ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಇದನ್ನ ಬ್ರೇಕ್ ಮಾಡಿಬಿಡುತ್ತೆ. ಸೊ ಇದನ್ನ ಫಸ್ಟ್ ಇಲ್ಲಿ BOS ಆಯಿತು, ಸೊ ಇವಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ಬೋದು. ಬಾಕ್ಸ್ ಸೊ ಇಲ್ಲಿ ಆರ್ಡರ್ ಬ್ಲಾಕ್ ಇದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಆರ್ಡರ್ ಬ್ಲಾಕ್ ಇರಲಿಲ್ಲ ಅಂದರೆ ಮಾರ್ಕೆಟು ಸಡನ್ ಆಗಿ ಏನು ಮಾಡುತ್ತೆ, ಒಂದು ಪಾಯಿಂಟಲ್ಲಿ ನಡುವೆ ಮಾರ್ಕೆಟು ಆರ್ಡರ್ ಬ್ಲಾಕ್ ಇರಲಿಲ್ಲ, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಆರ್ಡರ್ ಬ್ಲಾಕ್ ಇರಲಿಲ್ಲ ಅಂದರೆ ಅದನ್ನು ಟಚ್ ಆಗಲಿಲ್ಲ, ಮಾರ್ಕೆಟು ಇಲ್ಲಿಂದ ಡೈರೆಕ್ಟಾಗಿ ಈ ಥರ ಫಾಲ್ ಆದರೆ ಅದು ಬ್ರೇಕರ್ ಬ್ಲಾಕ್ ಅಂತ ಅರ್ಥ ಆಗುತ್ತೆ. ಸೊ ಅದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಂದ ಅಥವಾ ಆರ್ಡರ್ ಬ್ಲಾಕ್ ಇಂದ ಫಾಲ್ ಆದರೆ ಅದು ನಮ್ಮದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಸೊ ಅದು ಮಧ್ಯದಲ್ಲೇ ಅದನ್ನು ಫಾಲ್ ಆದರೆ ಅದನ್ನು ನಾವು ಬ್ರೇಕರ್ ಬ್ಲಾಕ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ಒಂದು ಬ್ರೇಕರ್ ಬ್ಲಾಕ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಂದ ಮಾರ್ಕೆಟು ಮತ್ತೆ ಈ ಬ್ರೇಕರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ಮತ್ತೆ ಡೌನ್ ಹೋಗುತ್ತೆ. ಸೊ ನಿಮಗೆ ಅರ್ಥ ಆಗಿರ್ಬೋದು ಬ್ರೇಕರ್ ಬ್ಲಾಕ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದು ಆರ್ಡರ್ ಫ್ಲೋ ಅಂತಾನೂ ಕರಿತೀವಿ, ಇದು ಬ್ರೇಕರ್ ಬ್ಲಾಕ್. ಈ ಬ್ಲಾಕ್ನ ಬ್ರೇಕ್ ಮಾಡಿ ಮಾರ್ಕೆಟು ಕೆಳಗಡೆ ಹೋಗಿ ಮತ್ತೆ
ಮಾರ್ಕೆಟು ಈ ಬ್ಲಾಕ್ನ ಟಚ್ ಮಾಡಿ, ಈ ಬ್ರೇಕರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ಇಲ್ಲಿಂದಾನೇ ಫಾಲ್ ಆಗೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಾವು ಬ್ರೇಕರ್ ಬ್ಲಾಕ್ ಅಂತ ಕರಿತೀವಿ. ಸೊ ಇನ್ನು ಡೀಪ್ ಆಗಿ ಹೋದ್ರೆ ಇನ್ನೂ ತುಂಬಾ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಬೇಸಿಕ್ ನಾವು ಫಸ್ಟ್ ಕಲಿಯೋಣ ಯಾವ ತರ ವರ್ಕ್ ಆಗುತ್ತೆ ಅಂತ. ಸೊ ಹೋಪ್ ನಿಮ್ಗೆ ICT ಕಾನ್ಸೆಪ್ಟ್ ಬೇಸಿಕ್ ಏನು ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದನ್ನ ನಾವು ಇಂಡಿಕೇಟರ್, ICT ಕಾನ್ಸೆಪ್ಟ್ ಇಂಡಿಕೇಟರ್ ಹಾಕಿ ಕಲಿಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಷ್ಟು ಸಿಂಪಲ್ ಅರ್ಥ ಆಯ್ತು ಅನ್ಕೋತೀನಿ. ಇದನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಇನ್ನ ICT ಕಾನ್ಸೆಪ್ಟ್ ನಾವು ಇಂಡಿಕೇಟರ್ ಹಾಕಿ ಕಲಿಯೋಣ. ಫಸ್ಟ್ ಇಂಡಿಕೇಟರ್ ಸೆಕ್ಷನ್ ಅಲ್ಲಿ ಹೋಗಿ ICT ಕಾನ್ಸೆಪ್ಟ್ಸ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬರುತ್ತೆ ICT ಕಾನ್ಸೆಪ್ಟ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಫೇವರೇಟ್ ಮಾಡ್ಕೊಳ್ಳಿ, ICT ಕಾನ್ಸೆಪ್ಟ್ ಲಕ್ಸ್ ಅಲ್ವೋ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾನು ಡಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ ಇವಾಗ ಸದ್ಯಕ್ಕೆ. 4 hour ಅಲ್ಲಿ ಹೋಗಿ ನೋಡಿದ್ರೆ ಸೊ ಈ ತರ ಮಾರ್ಕೆಟ್ ಕಾಣಿಸುತ್ತೆ ನಿಮ್ಗೆ. ಸೊ ನೋಡಿ, ಇದು MSS ಆಗಿದೆ. ಇಲ್ಲಿ ಇದು ನಮ್ದು ಸೆಲ್ ಸೈಡ್ ಲಿಕ್ವಿಡಿಟಿ ತೋರಿಸುತ್ತೆ. ಎಲ್ಲಿ ಜಾಸ್ತಿ ಹಣ ಇರುತ್ತೋ ರಿಟೇಲ್ ಟ್ರೇಡರ್ಸ್ದು, ಮಾರ್ಕೆಟು ಆ ಲಿಕ್ವಿಡಿಟಿ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಜಾಸ್ತಿ ಫಾಲ್ ಆಗ್ತಾನೆ. ಸೊ ಇಲ್ಲಿ ಯಾರೆಲ್ಲ ಸೆಲ್ ಮಾಡಿರ್ತಾರೆ ಇಲ್ಲಿ ಅವ್ರದ್ದು ಮಾರ್ಕೆಟು ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿ ಮತ್ತೆ ಜಾಸ್ತಿ ಫಾಲ್ ಆದ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲಿದೆ ನಾನು ಹೇಳಿದಾಗೆ. ಸೊ ಇದು ಬೈ ಸೈಡ್ ಲಿಕ್ವಿಡಿಟಿ. ಸೊ VI ಅಂದ್ರೆ ಇದು ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ವ್ಯಾಲ್ಯೂಮ್ ಇಂಬ್ಯಾಲೆನ್ಸು ಬರುತ್ತೆ. ಸೊ ಇನ್ನು ಅದ್ರ ಬಗ್ಗೆ ಮುಂದೆ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ನಾವು ಇಂಡಿಕೇಟರ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗೋಣ. ಸೊ ಫಸ್ಟ್ MSS ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಅಪ್ ಟ್ರೆಂಡ್ ಇದ್ರೆ ಕಲರ್ ಗ್ರೀನ್ ಆಗುತ್ತೆ, ಡೌನ್ ಟ್ರೆಂಡ್ ಇದ್ರೆ MSS ರೆಡ್ ಕಲರ್ ಆಗುತ್ತೆ. ಇದು BOS ನಾರ್ಮಲ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲೂ ಬರುತ್ತೆ. ಸೊ ವಿಸಿಬಲ್ VI ಅಂದ್ರೆ ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಶೋ ಆರ್ಡರ್ ಬ್ಲಾಕ್ಸ್. ಶೋ ಆರ್ಡರ್ ಬ್ಲಾಕ್ ನಿಮ್ಗೆ ಎಷ್ಟು ಬೇಕು, 1 ಬೇಕಾ, 2 ಬೇಕಾ, 4 ಬೇಕಾ, 5 ಬೇಕಾ. ಸೊ ಇಲ್ಲಿ ನೀವು ಬುಲ್ಲಿಶ್ OB, ಬಿಯರಿಶ್ OB ಸೊ ಇದು ತೋರಿಸಿದೆ. ಸೊ ಯೂಸ್ ಕ್ಯಾಂಡಲ್ ಬಾಡಿ ಅಂದ್ರೆ ಆರ್ಡರ್ ಬ್ಲಾಕ್. ಇದು ಆರ್ಡರ್ ಬ್ಲಾಕ್ ಇದೆಯಲ್ಲ, ಬರೀ ಬಾಡಿ ಮಾತ್ರ ಯೂಸ್ ಮಾಡಬೇಕಾ. ಇಲ್ಲಿ OB ಅಂತ ಬರ್ದಿದೆ ನೋಡಿ, ಪ್ಲಸ್. ಇದು ಬೈ ಸೈಡ್ OB, ಪ್ಲಸ್ ಅಂದ್ರೆ ಮೇಲ್ಗಡೆ ಹೋಗೋ OB. ಇದು ಬುಲ್ಲಿಶ್ OB ಅಂತ ಕರೀತಾರೆ. ಸೊ ಇದನ್ನ ನಾವು ಅನ್ಟಿಕ್ ಮಾಡಿದ್ರೆ ಅದು ಫುಲ್ ಕ್ಯಾಂಡಲ್ ಕವರ್ ಮಾಡುತ್ತೆ ಆರ್ಡರ್ ಬ್ಲಾಕ್. ಇದು ನಮ್ದು ಆರ್ಡರ್ ಬ್ಲಾಕ್ ಅಂತ ತೋರಿಸುತ್ತೆ ಅದು. ಸೊ ಲಿಕ್ವಿಡಿಟಿ, ಶೋ ಲಿಕ್ವಿಡಿಟಿ ಅಂದ್ರೆ ಬೈ ಸೈಡ್ ಲಿಕ್ವಿಡಿಟಿ, ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ನಿಮ್ಗೆ ಕಾಣಿಸ್ತು ಅವಾಗ ಅದು ತೋರಿಸುತ್ತೆ. ಇಲ್ಲಿ ಶೋ FVG ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್. ನಿಮ್ಗೆ ಎಷ್ಟು ಬೇಕು ಅಷ್ಟು FVG ಇಲ್ಲಿ ಟೈಪ್ ಮಾಡಿದ್ರೆ ಅಷ್ಟು FVG ಫಾರ್ಮ್ ಆಗುತ್ತೆ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ನಾನು 10 ಅಂತ ಮಾಡ್ತೀನಿ. ಸೊ 10 FVG ಮಾಡಿದ್ರೆ 10 FVG ಫಾರ್ಮ್ ಆಗುತ್ತೆ ಈ ತರ. ಸೊ ಇಲ್ಲಿ NWOG ಅಂದ್ರೆ ನ್ಯೂ ವೀಕ್ ಓಪನಿಂಗ್ ಗ್ಯಾಪ್ ಅಂತ, ಮತ್ತೆ ಇದು NDOG ಅಂದ್ರೆ ನ್ಯೂ ಡೇ ಓಪನಿಂಗ್ ಗ್ಯಾಪ್ ಅಂತ ನಾವು ಕರಿತೀವಿ. ಸೊ ಇದನ್ನ ಟಿಕ್ ಮಾಡ್ಕೋಬಹುದು, ಬೇಡ ಅಂದ್ರೆ ಅನ್ಟಿಕ್ ಮಾಡ್ಕೋಬಹುದು. ಇದೇನು ನಮ್ಗೆ ಅಷ್ಟು ಯೂಸ್ ಇಲ್ಲ ಸೊ ಹೊಸಬ್ರಿಗೆ. ಸೊ ಇದು ಕಿಲ್ ಝೋನ್ಸ್ ಅಂದ್ರೆ ಮಾರ್ಕೆಟು ನ್ಯೂಯಾರ್ಕ್ ಸೆಷನ್ ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗುತ್ತೆ. ಇದು ಫಾರೆಕ್ಸ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಯೂರೋ USD, XU USD, BTC USD, ಯಾರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಥವಾ
ಕರೆನ್ಸಿ ಪೇರ್ನಲ್ಲಿ ಯಾರು ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆದ ಒಂದು ಇದು ಕಿಲ್ ಝೋನ್ಸ್ ಇಂಡಿಕೇಟರ್. ಇದು ಶೋ ಆಗುತ್ತೆ ನ್ಯೂಯಾರ್ಕ್ ಸೆಷನ್ ಅಲ್ಲಿ ಮಾರ್ಕೆಟ್ ಜಾಸ್ತಿ ಮೂವ್ ಆಗುತ್ತಾ, ಕಿಲ್ ಝೋನ್ ಅಂದ್ರೆ ತುಂಬಾ ಫಾಲ್ ಆಗುತ್ತಾ ಅಥವಾ ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ, ಇಲ್ಲ ಲಂಡನ್ ಸೆಷನ್ ಅಲ್ಲಿ ಲಂಡನ್ ಸೆಷನ್ ಓಪನ್ ಆಗೋ ಟೈಮಲ್ಲಿ ನಮಗೆ ಮೂಮೆಂಟ್ ಸಿಗುತ್ತಾ ಇಲ್ವಾ, ಕ್ಲೋಸ್ ಆಗೋ ಟೈಮಲ್ಲಿ ಮೂಮೆಂಟ್ ಯಾವ ತರ ಇರುತ್ತೆ ಅದೆಲ್ಲ ತೋರಿಸುತ್ತೆ ಇದು. ಸೊ ಇದು ನಮಗೆ ಅಷ್ಟು ಯೂಸ್ ಇಲ್ಲ ಇಂಡಿಯನ್ ಮಾರ್ಕೆಟ್ ಮಾಡೋರಿಗೆ. ಸೊ ಇನ್ ಸ್ಟೈಲ್ ಒಳಗಡೆ ಹೋದ್ರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಾಕ್ಸಸ್ ಲೇಬಲ್ಸ್ ಲೈನ್ಸ್ ಇದೆ, ಇದೆಲ್ಲ ಹಾಗೆ ಇರಲಿ. ಸೊ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಶೋ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಸೊ ಇದನ್ನ ನೀವು ಟಿಕ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ತುಂಬಾ ದೊಡ್ಡದಾಗಿರೋ ಕ್ಯಾಂಡಲ್ಸ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಟಿಕ್ ಮಾಡುತ್ತೆ. ಬಟ್ ಇದು ಪ್ರತಿ ದೊಡ್ಡ ಕ್ಯಾಂಡಲ್ಗೂ ಈ ತರ ಪಾಯಿಂಟ್ಗಳು ಕೊಡ್ತಾ ಹೋಗುತ್ತೆ, ನೀವು ಕನ್ಫ್ಯೂಷನ್ ಆಗ್ತೀರಾ. ಸೊ ಅದು ಅನ್ಟಿಕ್ ಮಾಡ್ಕೊಳ್ಳಿ. ನಿಮಗೆ ವ್ಯಾಲ್ಯೂಮ್ ಇನ್ಬ್ಯಾಲೆನ್ಸ್ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು. ಇದು ಕಲರು ನಿಮ್ಗೆ ಯಾವ್ದು ಇಷ್ಟ ಅದು ಇಟ್ಕೊಳ್ಳಿ. ಸೊ ಮತ್ತೊಂದು ಇಲ್ಲಿ ಬುಲ್ಲಿಶ್ OB ಅಂತ ತೋರಿಸಿದೆ, ಇಲ್ಲಿ ಬ್ರೇಕರ್ ಬ್ಲಾಕ್ ಕೂಡ ತೋರಿಸುತ್ತೆ. ಇದು ಬ್ರೇಕರ್ ಬ್ಲಾಕ್ ನಾನು ಹೇಳಿದಾಗೆ. ಸೊ ಇದನ್ನ ನಾನು ಒಂದು ಸ್ವಲ್ಪ ಕಲರು ಜಾಸ್ತಿ ಮಾಡಿ ತೋರಿಸ್ತೀನಿ ಯಾವ ತರ ಬ್ರೇಕರ್ ಬ್ಲಾಕ್ ಇರುತ್ತೆ ಅಂತ. ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಕಲರ್ ಜಾಸ್ತಿ ಮಾಡಿ. ಬುಲ್ಲಿಶ್ ಬ್ರೇಕರ್ ಬ್ಲಾಕ್, ಬೇರಿಶ್ ಬ್ರೇಕರ್ ಬ್ಲಾಕ್. ಸೊ ಕಲರ್ ನೋಡ್ಕೊಳ್ಳಿ, ಇದು ಬ್ಲೂ, ಇದು ಈ ಕಲರ್ ಇಟ್ಟಿದ್ದೀನಿ, ಸ್ವಲ್ಪ ಡಾರ್ಕ್ ಇದೆ. ಸೊ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಪ್ರೆಸೆಂಟ್ ಅಷ್ಟೇ ತೋರಿಸುತ್ತೆ. ಅದು ಹಿಸ್ಟಾರಿಕಲ್ ಮಾಡ್ಕೊಂಡ್ರೆ ಹಿಸ್ಟ್ರಿ ಡೇಟಾ ಎಲ್ಲ ತೋರಿಸುತ್ತೆ ನಮಗೆ. ಸೊ ಸದ್ಯಕ್ಕೆ ಬ್ರೇಕರ್ ಬ್ಲಾಕ್ ಎಲ್ಲೂ ಬಿದ್ದಿಲ್ಲ ಅಂತ ಕಾಣಿಸುತ್ತೆ. ಬೇರೆ ಟೈಮ್ ಫ್ರೇಮ್ ಅಲ್ಲಿ ನಾವು ಚೆಕ್ ಮಾಡೋಣ. ಸೊ 1 ಮಿನಿಟ್ ಅಲ್ಲಿ ಯಾವ ತರ ತೋರಿಸುತ್ತೆ ನೋಡಿ. 1 ಮಿನಿಟ್ ಅಲ್ಲಿ MSS ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದು ಇಲ್ಲೇನು ಸೆಲ್ ಸೈಡ್ ಲಿಕ್ವಿಡಿಟಿ ಇತ್ತು, ಮಾರ್ಕೆಟ್ ತುಂಬಾ ಮೇಲ್ಗಡೆ ಹೋಗಿ ಮತ್ತೆ ಈ ಲಿಕ್ವಿಡಿಟಿ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೋ ಆ ಲಿಕ್ವಿಡಿಟಿನ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಇದೆ, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ತೋರಿಸಿದೆ. ಮಾರ್ಕೆಟ್ ಇದನ್ನ ಮಿಟಿಗೇಟ್ ಮಾಡಿ ಮತ್ತೆ ಕೆಳಗಡೆ ಬರೋಕ್ಕೆ ನೋಡ್ತಾ ಇದೆ. ಸೊ ಬ್ರೇಕರ್ ಬ್ಲಾಕ್ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿಲ್ಲ ನನಗೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡೋಣ. 15 ಮಿನಿಟ್ಸ್ ಅಲ್ಲಿ ಒಂದು ಕಾಣಿಸ್ತಾ ಇದೆ. ಸೊ ಬ್ರೇಕರ್ ಬ್ಲಾಕ್ ನೋಡಿ, ನಾನು ಬ್ಲೂ ಕಲರ್ ಇಟ್ಟಿದ್ದೆ. ಸೊ ಮಾರ್ಕೆಟ್ ಇದು ಬ್ರೇಕರ್ ಬ್ಲಾಕ್ ತೋರಿಸ್ತಾ ಇದೆ. ಸೊ ಬ್ರೇಕರ್ ಬ್ಲಾಕ್ ಒಂದ್ಸಲ ಅದು ಫಾರ್ಮ್ ಆದ್ರೆ ಮಾರ್ಕೆಟ್ ಇದನ್ನ ಬ್ರೇಕರ್ ಬ್ಲಾಕ್ ಟಚ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ. ಸೊ 30 ಮಿನಿಟ್ಸ್ ಅಲ್ಲಿ 1 ಅವರ್ ಟೈಮ್ ಫ್ರೇಮು. ಸೊ ತುಂಬಾ ಈ ICT ಕಾನ್ಸೆಪ್ಟ್ ತುಂಬಾ ಹೊಸ ಕಾನ್ಸೆಪ್ಟ್ ಇದು. ಯಾರೆಲ್ಲ ಇದನ್ನ ಕಲಿಬೇಕು ಅನ್ಕೊಂಡಿದ್ದೀರಾ, ಸೊ ಇಂಡಿಕೇಟರ್ ಇದೆ, ಜಸ್ಟ್ ಇದನ್ನ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಯಾವ ತರ ಮೂವ್ಮೆಂಟ್ ಕೊಡುತ್ತೆ. ನಾನು ಹೇಳಿದೆ ಅಂತ ನೀವು ಇಂಡಿಕೇಟರ್ ಹಾಕೊಂಡು ಟ್ರೇಡ್ ತಗೊಳ್ಳೋದಲ್ಲ, ಫಸ್ಟ್ ಬ್ಯಾಕ್ ಟೆಸ್ಟ್ ಮಾಡಬೇಕು, ಯಾವ ತರ ವರ್ಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಫಾರ್ಮ್ ಆಗುತ್ತೆ. ಎಲ್ಲಿ ಮಾರ್ಕೆಟ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಬಂದು ಟಚ್ ಆಗಿ ಯಾವ ತರ ಮೇಲ್ಗಡೆ ಹೋಗುತ್ತೆ, ಯಾವ ತರ MSS ಆಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಯಾವ ತರ ಆಗುತ್ತೆ, ಯಾವ ತರ BOS ಆಗುತ್ತೆ, ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ ಆದಾಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ,
ಸೊ ಇದೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಜಸ್ಟ್ ನಾನು ಹೇಳಿದೆ ಅಂತ ನೀವು ಇಂಡಿಕೇಟರ್ನ ಹಾಕೊಂಡು ಯಾರೋ ಒಬ್ರು ಹೇಳಿದ್ರು ಅಂತ ಸೊ ಹೊಸ ಕಾನ್ಸೆಪ್ಟ್ ಬಂದಿದೆ, ತುಂಬ ಸ್ಟ್ರಾಂಗ್ ಆಗಿದೆ, ನಾನು ಇದನ್ನು ಟ್ರೇಡ್ ತಗೋತೀನಿ, ಇದರಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ಕನಸು ಕಾಣಬೇಡಿ. ಸೊ ಈ ಥರ ಮಾಡಿದ್ರೆ ನೀವು ಸತ್ಯವಾಗ್ಲೂ ಹೇಳ್ತೀನಿ ಟ್ರೇಡರ್ ಆಗೋಕ್ಕಾಗಲ್ಲ. ಒಂದು ಕಾನ್ಸೆಪ್ಟು ಕಲಿಬೇಕು ಅಂದರೆ ಅದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫಸ್ಟ್ ಕಲಿಬೇಕು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾನು ಹೇಳಿದೆ ಜಸ್ಟ್ ಇಂಡಿಕೇಟರ್ ಹಾಕೊಂಡ್ರೆ ನೀವು ICT ಕಾನ್ಸೆಪ್ಟ್ ಕಲಿಯೋಕ್ಕಾಗಲ್ಲ ಸ್ನೇಹಿತರೆ. ಸೊ ಹೊಸ ಕಾನ್ಸೆಪ್ಟು ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕ ಕನ್ನಡ ಜನತೆಗೂ ಗೊತ್ತಾಗಲಿ ICT ಕಾನ್ಸೆಪ್ಟ್ ಬಗ್ಗೆ ಅಂತ ಇನ್ನೂ ಹೊಸ ಬೇರೆ ಬೇರೆ ಕಾನ್ಸೆಪ್ಟ್ ನಾನು ಹೇಳ್ತೀನಿ. ಸೊ ಜನಕ್ಕೆ ಗೊತ್ತಾಗಲಿ, ಅದೇ ಸಪೋರ್ಟು, ಅದೇ ರೆಸಿಸ್ಟೆನ್ಸು, ಅದೇ ಟ್ರೆಂಡ್ ಲೈನ್ ಬೇಸ್ಡ್ ಟ್ರೇಡ್ ಯಾರು ಮಾಡ್ತಿರ್ತಾರೆ ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ನಮ್ಮನ್ನು ನಾವು. ಇಲ್ಲಾಂದರೆ ಜಗತ್ತು ಮುಂದೆ ಮುಂದೆ ಹೋಗ್ತಾ ಇರುತ್ತೆ, ನಮ್ಮನ್ನು ಬಿಟ್ಟು ನಾವು ಹಿಂದೆನೇ ಉಳಿದು ಬಿಡ್ತೀವಿ. ಸೊ ಅಪ್ಡೇಟ್ ಆದರೆ ನಮ್ಮನ್ನು ನಾವು ಅಪ್ಡೇಟ್ ಆದರೆ ನಾವು ಜಗತ್ತಿನ ಜೊತೆ ಕಾಂಪಿಟೇಟ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಅಪ್ಡೇಟ್ ಆಗಿ ಹೊಸ ಕಾನ್ಸೆಪ್ಟ್ನ ಕಲೀರಿ. ನೀವು ಅದನ್ನು ಯೂಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಸ್ಟ್ರಾಟಜಿಯಲ್ಲಿ ನೀವು ಪ್ರಾಫಿಟೇಬಲ್ ಇದ್ದರೆ ಅದನ್ನೇ ಟ್ರೇಡ್ ಮಾಡಿ. ಬಟ್ ಇದನ್ನು ನೀವು ಕಲಿಬೇಕು, ಅಂದರೆ ಎಕ್ಸ್ಟ್ರಾ ನಾಲೆಜು ಸಿಗುತ್ತೆ. ಪ್ರತಿಯೊಂದು ನಾಲೆಜು ಗೇನ್ ಮಾಡ್ತಾ ಹೋದರೆ ಈ ಮಾರ್ಕೆಟಲ್ಲಿ ನಿಮ್ಮನ್ನು ಸೋಲ್ಸೋರು ಯಾರೂ ಇರೋದಿಲ್ಲ. ಒಂದು ಟೈಮ್ ಬರುತ್ತೆ, ಆವಾಗ ನೀವು ಸಂಪೂರ್ಣವಾಗಿ ಜ್ಞಾನ ಪಡ್ಕೊಂಡಿರ್ತೀರ. ಸೊ ಅದಕ್ಕೆ ಜಸ್ಟ್ ಕಲೀರಿ, ಕಲಿತಾ ಹೋಗಿ. ಜಸ್ಟ್ ಇಂಡಿಕೇಟರ್ ಹಾಕಿ ಟ್ರೇಡ್ ಮಾಡಬೇಡಿ. ಮಾರ್ಕೆಟ್ ಎಲ್ಲಿಂದ ಯಾಕೆ ಮೂಮೆಂಟ್ ಕೊಡ್ತು, ಹೇಗೆ ಮೂಮೆಂಟ್ ಕೊಡ್ತು ಅಂತ ನಾವು ಅದನ್ನು ಕಲಿಬೇಕಾಗುತ್ತೆ. ಸೊ ಜಸ್ಟ್ ನಾನು ಹೇಳಿದೆ ಅಂತ ಇಂಡಿಕೇಟರ್ ಹಾಕಿ ಟ್ರೇಡ್ ಮಾಡಬೇಡಿ, ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಅದನ್ನು ಪದೇ ಯೂಸ್ ಮಾಡ್ತಾ ಹೋಗಿ. ಸೊ ಇನ್ನು ತುಂಬ ವಿಡಿಯೋಸ್ ನೋಡಿ ಕಲೀರಿ. ಸೊ ಏನೇ ಡೌಟ್ ಇದ್ದರೂ ಈ ICT ಕಾನ್ಸೆಪ್ಟ್ ಬಗ್ಗೆ ಕಮೆಂಟ್ ಮಾಡಿ. ಸೊ OB ಈ ಮಾರ್ಕೆಟ್ ಈ ಇಂಡಿಕೇಟರ್ OB ಬರೀ ಲೈನ್ ಮಾತ್ರ ತೋರಿಸುತ್ತೆ. ಆರ್ಡರ್ ಬ್ಲಾಕ್ ಇದು ಮೈನಸ್ OB ಅಂದರೆ ನೆಗೆಟಿವ್ ಆರ್ಡರ್ ಬ್ಲಾಕ್, ಇದು MSS ಆಗಿದೆ. ಸೊ ಆವಾಗ ನಾವು ಏನು ಮಾಡಬೇಕು ಅಂದರೆ ಜಸ್ಟ್ ಈ OB ತೋರಿಸಿದೆಯಲ್ಲ, ಇಲ್ಲಿ ಈ OBಗೆ ಒಂದು ಈ ಕ್ಯಾಂಡಲ್ ಮಾತ್ರ ತೋರಿಸಿದೆ. ಈ ಕ್ಯಾಂಡಲ್ಗೆ ಒಂದು ಬಾಕ್ಸ್ ಡ್ರಾ ಮಾಡಿ ಇಟ್ಕೊಂಡಿರಬೇಕು. ಮಾರ್ಕೆಟು ಮತ್ತೆ OBಗೆ ಬಂದು ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಬಂದು ಮಾರ್ಕೆಟು ಮತ್ತೆ ಡ್ರಾಪ್ ಆಗುತ್ತೆ. ಸೊ OB ನಮ್ಗೆ ಯಾವತ್ತು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು 5 ಮಿನಿಟ್ಸಲ್ಲಿ ಪ್ರತಿ ಟೈಮ್ ಫ್ರೇಮಲ್ಲೂ OB ಇರುತ್ತೆ. ಸೊ 1 ಅವರಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡಿ, 1 ಅವರಲ್ಲಿ ಇಷ್ಟು ದೊಡ್ಡದಾಗಿರೋ ಕ್ಯಾಂಡಲ್ಲು OB ತೋರಿಸಿದೆ ಇದು. ಸೊ ಮಾರ್ಕೆಟು ಇದನ್ನು ಟಚ್ ಮಾಡಿ ಇವಾಗ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಇದು ಬ್ಯಾಂಕ್ ನಿಫ್ಟಿ, ಇದು ಪ್ರತಿ ಒಂದರಲ್ಲೂ ವರ್ಕ್ ಆಗುತ್ತೆ ಇಂಡಿಕೇಟ್ರು. ಬರೀ ಇಂಡಿಯನ್ ಮಾರ್ಕೆಟ್ ಅಲ್ಲ, ಕ್ರಿಪ್ಟೋ ಕರೆನ್ಸಿಯಲ್ಲಿ, ಫಾರೆಕ್ಸಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಂದರಲ್ಲೂ ಈ ಇಂಡಿಕೇಟರ್ ವರ್ಕ್ ಮಾಡುತ್ತೆ. ಸೊ ಮಾರ್ಕೆಟ್ ಇವಾಗ ಸದ್ಯಕ್ಕೆ ಇಲ್ಲಿದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಟಚ್ ಮಾಡಿದೆ. ಮಾರ್ಕೆಟ್ ಇನ್ನೂ ಕೆಳಗಡೆ ಬಂದರೆ ಈ ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆಯಲ್ಲ, ಈ ಆರ್ಡರ್ ಬ್ಲಾಕ್ನ ಮಾರ್ಕೆಟು ಟಚ್ ಮಾಡಿ ಇಲ್ಲಿಂದ ಒಂದು ಅಪ್ಸೈಡ್ ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ನಮಗೆ ಇರುತ್ತೆ. ಸೊ MSS ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ, ಇದು ಪ್ರತಿ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನೀವು ತೋರಿಸ್ತೀನಿ. ಫಸ್ಟು ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಒಂದು ಪಾಯಿಂಟ್ ಬಂತು, ಒಂದು ಪಾಯಿಂಟಲ್ಲಿ ಸೆಲ್ಲರ್ಸ್ ಇದ್ದರು. ಈ ಸೆಲ್ಲರ್ಸು ಇಲ್ಲಿಂದ ಮಾರ್ಕೆಟು ಕೆಳಗೆ ಸೆಲ್ ಮಾಡಿದ್ರು. ಬಟ್ ಮಾರ್ಕೆಟ್ ಏನು ಮಾಡ್ತು, ಮೇಲ್ಗಡೆ ಹೋದಂಗೆ ಮಾಡಿ ಈ ಪಾಯಿಂಟ್ನ ಬ್ರೇಕ್ ಮಾಡಲಿಲ್ಲ. ಇಲ್ಲಿ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಫೇಲ್ ಆಯಿತು, ಮತ್ತು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂತು. ಸೊ ಮಾರ್ಕೆಟು ಈ ಸ್ವಿಂಗು ಬ್ರೇಕ್ ಮಾಡಿದ ಕಾರಣ MSS ಆಯಿತು. MSS ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. ಸೊ ಫಸ್ಟ್ ಒಂದ್ಸಲ MSS ಆಗುತ್ತೆ, ಆಮೇಲೆ BOS ಅಂತ ಆಗ್ತಾ ಹೋಗುತ್ತೆ. ಮತ್ತು ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ BOS ಆಗಿತ್ತಲ್ಲ, ಈ BOS ಆದಮೇಲೆ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಫಾರ್ಮ್ ಆಗಿರುತ್ತೆ. ಸೊ ಈ ಆರ್ಡರ್ ಬ್ಲಾಕ್ನ ಟಚ್ ಮಾಡೋಕ್ಕೆ ಮಾರ್ಕೆಟು ಮೇಲ್ಗಡೆ ಹೋಯ್ತು, ಈ ಗ್ರೀನ್ ಕಲರ್ದು.
ಸೊ ಇಲ್ಲಿಂದ ಆರ್ಡರ್ ಬ್ಲಾಕ್ ಟಚ್ ಮಾಡಿ ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಫಾಲ್ ಆಯಿತು, ನೀವು ನೋಡ್ತಾ ಇರ್ಬೋದು. ಮತ್ತೆ ಇಲ್ಲಿ MSS ಆಯಿತು. MSS ಆದಮೇಲೆ ಮಾರ್ಕೆಟು ಇಲ್ಲಿ ಕೆಳಗಡೆ ಸಿಕ್ಕಾಬಿಡೆ ಬಂತು. ಸೊ MSS ಆದಮೇಲೆ ಇಲ್ಲಿ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅನ್ಮಿಟಿಗೇಟೆಡ್ ಇತ್ತು. ಸೊ MSS ಆದಮೇಲೆ ಮಾರ್ಕೆಟು ಆರ್ಡರ್ ಬ್ಲಾಕ್ಗೂ ಬಂದಿರಲಿಲ್ಲ, ಫೇರ್ ವ್ಯಾಲ್ಯೂ ಗ್ಯಾಪ್ ಟಚ್ ಮಾಡೋಕ್ಕೂ ಬಂದಿರಲಿಲ್ಲ. ಸೊ ಇದು ನಮ್ಮದು ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿತ್ತು. ಸೊ ಮಾರ್ಕೆಟ್ ಏನು ಮಾಡ್ತು, ಮತ್ತೆ ಇಷ್ಟು ಫಾಲ್ ಆಯಿತು. ಮತ್ತೆ ಈ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಈ ಮೇಜರ್ ಇದು ಏನು ಸ್ವಿಂಗ್ ಬ್ರೇಕ್ ಆಗಿತ್ತು, ಈ ಸ್ವಿಂಗ್ ಪಾಯಿಂಟ್ನ ಮಾರ್ಕೆಟು ಈ ಆರ್ಡರ್ ಫ್ಲೋನ ಟಚ್ ಮಾಡಿ ಇಲ್ಲಿ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ನ ಮಿಟಿಗೇಟ್ ಮಾಡಿ ಮತ್ತೆ ಮಾರ್ಕೆಟು ಎಷ್ಟು ಡೌನ್ ಫಾಲ್ ಆಗಿದೆ. ಸೊ ಇದು ICT ಕಾನ್ಸೆಪ್ಟ್, ಇನ್ನರ್ ಸರ್ಕಲ್ ಟ್ರೇಡರ್ ಅಂತ ಕರೀತಾರೆ. ಜಸ್ಟ್ ಈ ಇಂಡಿಕೇಟರ್ ಹಾಕೊಳ್ಳಿ. ಸೊ ಇದು ಪ್ರತಿಯೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ತೋರಿಸುತ್ತೆ, BOS ತೋರಿಸುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ತೋರಿಸುತ್ತೆ, ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ ತೋರಿಸುತ್ತೆ, ಆರ್ಡರ್ ಬ್ಲಾಕ್ ತೋರಿಸುತ್ತೆ, ಸೊ ಡಿಸ್ಪ್ಲೇಸ್ಮೆಂಟ್ ತೋರಿಸುತ್ತೆ, ಬ್ರೇಕರ್ ಬ್ಲಾಕ್ಸು ತೋರಿಸುತ್ತೆ. ಸೊ ನಿಮಗೆ ಇದನ್ನು ಹಾಕೊಂಡು ಜಸ್ಟ್ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಆಮೇಲೆ ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲ ಅಥವಾ ತೆಗೀರಿ. ಬಟ್ ಹೊಸ ಕಾನ್ಸೆಪ್ಟ್ನ ಕಲಿತಾ ಹೋಗಿ. ಏನಾದ್ರು ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.